ಐ ವೆಲ್ಕಮ್ ಯು ಆಲ್ ಟು ಲೋಟಸ್ ಸ್ಪಿರಿಚುವಾಲಿಟಿ ಚಾನಲ್. ಸೊ ಗೈಸ್, ಇವತ್ತು ಒಂದು ತುಂಬ ದಿನ ಆದಮೇಲೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಐಮ್ ಸೋ ಸಾರಿ, ನಾನು ಔಟ್ ಆಫ್ ಸ್ಟೇಷನಲ್ಲಿದ್ದೆ ಮತ್ತು ನನ್ನ ಎಕ್ಸಾಮ್ಸ್ ಇತ್ತು, ಅದು ಪೋಸ್ಟ್ಪೋನ್ ಆಗ್ತಾನೇ ಇದೆ ಡ್ಯೂ ಟು ಕೋವಿಡ್. ಸೊ ಇವತ್ತು ಮಾಡೋಣ ರೀಡಿಂಗ್ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಮತ್ತು ಅವರ ಮೆಸೇಜಸ್ ನಿಮ್ಗೆ ಏನಿದೆ ಅಂತ ನೋಡೋಣ. ಓಕೆ, ಇಲ್ಲಿ ನಾನೀಗ ಪೈಲ್ಸ್ನ ರೆಡಿ ಮಾಡ್ತೀನಿ. ಫಸ್ಟ್ ಪೈಲ್ ನಾನು ಇಟ್ಟಿಲ್ಲ ಇನ್ನು. ಫಸ್ಟ್ ಪೈಲ್ ಅವ್ರಿಗೆ ಒಂದು ಕಾರ್ಡ್ ಕೊಡಿ. ಯೂನಿವರ್ಸ್ ಒಂದು ಕಾರ್ಡ್ ಕೊಡಿ. ಫಸ್ಟ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ತಾರೋ ಅವ್ರಿಗೆ ಒಂದು ಕಾರ್ಡ್ ಪ್ಲೀಸ್. ಫಸ್ಟ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ತಾರೋ ಅವ್ರಿಗೆ ಒಂದು ಕಾರ್ಡ್ ಪ್ಲೀಸ್. ಫಸ್ಟ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ತಾರೋ ಅವ್ರಿಗೆ. ಸೆಕೆಂಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ತಾರೆ ಅವರಿಗೆ ಒಂದು ಕಾರ್ಡ್ ಪ್ಲೀಸ್. ಸೆಕೆಂಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ತಾರೆ ಅವರಿಗೆ ಒಂದು ಕಾರ್ಡ್ ಪ್ಲೀಸ್. ಸೆಕೆಂಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ತಾರೆ ಅವರಿಗೊಂದು ಕಾರ್ಡ್ ಪ್ಲೀಸ್. ಸೆಕೆಂಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ತಾರೆ ಅವರಿಗೊಂದು ಕಾರ್ಡ್ ಪ್ಲೀಸ್. ಐ ಹೋಪ್ ಯು ಕ್ಯಾನ್ ಸಿ ಗೈಸ್. ಇದು ಫಸ್ಟ್ ಪೈಲ್ ಅವರಿಗೆ ಶೇಪ್ ಶಿಫ್ಟರ್. ಓಕೆ, ಸೆಕೆಂಡ್ ಪೈಲ್ ಅವರಿಗೆ ಹಂಟರ್. ಸಿಮಿಲರ್ ಅಂತ ಅನಿಸ್ತಾ ಇದೆ ನನಗೆ. ಓಕೆ, ಸೊ 2 ಪೈಲ್ ಇಡ್ತೀನಿ ನಾನು ಇವತ್ತು ರೀಡಿಂಗಿಗೆ. ಐ ಹೋಪ್ ಯು ಕ್ಯಾನ್ ಸಿ ಇಟ್ ಕ್ಲಿಯರ್ಲಿ. ಓಕೆ, ಫಸ್ಟ್ ಪೈಲ್ ಶೇಪ್ ಶಿಫ್ಟರ್, ಸೆಕೆಂಡ್ ಪೈಲ್ ಹಂಟರ್. ನಿಮ್ಗೆ ಯಾವ್ದು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ, ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕಂತ ಅನಿಸ್ತಾ ಇದೆನೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಎನರ್ಜೀಸ್ನ ಗ್ರ್ಯಾಬ್ ಮಾಡ್ತಾ ಇದ್ದೀನಿ ನಿಮ್ಮದು. ನೀವೀಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಶೇಪ್ ಶಿಫ್ಟರಿಂದ. ಸೊ ಪೈಲ್ 1 ಯಾರು ಶೇಪ್ ಶಿಫ್ಟರ್ ಸೆಲೆಕ್ಟ್ ಮಾಡಿದ್ದೀರಾ, ನೀವು ಹೇಳಬೇಕಂತ ಅಂದರೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ನೆಗೆಟಿವಿಟಿನ ಸ್ವಲ್ಪ ನೀವು ಅಟ್ರ್ಯಾಕ್ಟ್ ಮಾಡಿದ್ದೀರಾ. ಆದರೂ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ, ತುಂಬ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತೀರಾ. ಇಮೋಷ್ನಲಿ ಮುಂಚೆ ನೀವು ಥಿಂಕ್ ಮಾಡ್ತಾಯಿದ್ರಿ, ಯೋಚನೆ ಮಾಡ್ತಾಯಿದ್ರಿ, ಇಮೋಷ್ನಲಿ ನೀವು ಆ್ಯಕ್ಷನ್ಸ್ನ ತೊಗೊತಾ ಇದ್ರಿ. ಬಟ್ ಈಗ ನೀವು ಪ್ರಾಕ್ಟಿಕಲಿ ಎಲ್ಲನೂ ಪ್ರಾಬ್ಲಮ್ಸ್ ನಿಮ್ಮದು ಏನಿದ್ರು ಅದನ್ನು ಸಾಲ್ವ್ ಮಾಡ್ಕೋಬೇಕು, ಅಥವಾ ನಿಮ್ಮದು ಏನೇ ಲೈಫಲ್ಲಿ ಸಿಚುವೇಶನ್ ಇದ್ರೂ ಅದನ್ನು ತುಂಬ ಪ್ರಾಕ್ಟಿಕಲ್ ಮ್ಯಾನರಲ್ಲಿ, ತುಂಬ ಮೆಚೋರ್ಡ್ ಲೆವೆಲಲ್ಲಿ ನೀವು ಸಾಲ್ವ್ ಮಾಡಬೇಕು ಅಂತ ಇಷ್ಟಪಡ್ತೀರಾ. ಸೊ ಏನೇ ವಿಷಯ ಇರ್ಬೋದು, ಅದು ನಿಮ್ಮ ಲವ್ ಲೈಫ್ ಆಗಿರ್ಬೋದು, ಕರಿಯರ್ ಆಗಿರ್ಬೋದು, ನೀವು ಟ್ರಾನ್ಸ್ಫಾರ್ಮೇಷನ್ ಪೀರಿಯಡಲ್ಲಿದ್ದೀರಾ. ನಿಮ್ಮದು ಬ್ರೇಕಪ್ ಆಗಿದ್ದೆ ಅಂತಂದರೆ ನೀವೊಂದು ಟ್ರಾನ್ಸ್ಫಾರ್ಮೇಷನ್ ಪೀರಿಯಡಲ್ಲಿದ್ದೀರಾ. ನೀವು ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿದ್ದೀರಾ ಅಂತಂದರೆ ಇದು ಒಂದು ನಿಮ್ಮ ನೀವು ಸೈಕಲ್. ಓಕೆ, ಒಂದು ಸೈಕಲಲ್ಲಿ ನೀವಿದ್ದೀರಾ ಅಂತ, ಒಂದು ಜರ್ನಿಯಲ್ಲಿ ನೀವಿದ್ದೀರಾ. ನೀವು ಒಂದು ಸ್ವಲ್ಪ ಡಿಫಿಕಲ್ಟಿಯಲ್ಲಿದ್ದು ನಿಮಗೆ ತುಂಬ ಬೇಜಾರಾಗ್ತಾ ಇದೆ ಅಂತಂದರೆ, ತುಂಬ ಲೋ ಎನರ್ಜಿಯಲ್ಲಿದ್ದೀರಾ ಅಂದರೆ, ನೆಗೆಟಿವ್ ಎನರ್ಜಿಯಲ್ಲಿದ್ದೀರಾ ಅಂತ ಅಂದರೆ ಇದು ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಪೀರಿಯಡ್ ಇದೆ. ಮತ್ತು ನೆಕ್ಸ್ಟು ನಿಮಗೆ ನಿಮ್ಮ ಆ್ಯಕ್ಷನ್ಸ್, ನೀವೇನು ಕರ್ಮ ಮಾಡಿದ್ದೀರಾ, ನೀವು ಒಳ್ಳೆಯದಾಗಿದ್ದರೆ ಅದರಿಂದ ನಿಮಗೆ ಗಿಫ್ಟ್ ಸಿಗುತ್ತೆ, ಅಂದರೆ ರಿವಾರ್ಡ್ ಸಿಗುತ್ತೆ. ಒಳ್ಳೆಯದೊಂದು ಪಾಸಿಟಿವ್ ಚೇಂಜ್ ಆಗುತ್ತೆ ನಿಮಗೆ. ಓಕೆ, ರಿವಾರ್ಡ್ ಸಿಗುತ್ತೆ. ಫಸ್ಟ್ ಪೈಲ್ ಅವರಿಗಿದು. ಸೊ ಎನರ್ಜಿ ಪಿಕ್ ಮಾಡಿದೆ, ಹೇಳಬೇಕು ಅಂತ ಅನಿಸ್ತಾವು ಹೇಳಿದೆ. ಈಗ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಕರೆಂಟ್ಲಿ ಫೀಲ್ ಮಾಡ್ತಾ ಇದ್ದಾರೆ, ಏನು ಅವರ ಕರೆಂಟ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ. ಪೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ 1 ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಅವ್ರದ್ದು ಪರ್ಸನ್ ಇವ್ರ ಮೇಲೆ ಏನು ಕರೆಂಟ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ಪೇಜ್ ಆಫ್ ಸೋರ್ಡ್ಸ್, ಇದು ರಿವರ್ಸ್ ಬಂದಿತ್ತು, ಆದರೂ ನಾನು ಸೀದಾ ತೊಗೊತೀನಿ. ಪೇಜ್ ಆಫ್ ಸೋರ್ಡ್ಸ್, 4 ಆಫ್ ಪೆಂಟಿಕಲ್ಸ್, 7 ಆಫ್ ಕಪ್ಸ್, ಕಿಂಗ್ ಆಫ್ ಸೋರ್ಡ್ಸ್ ಆ್ಯಂಡ್ 5 ಆಫ್ ಕಪ್ಸ್. ಓಕೆ, ಬಾಟಮ್ ಆಫ್ ದಿ ಡೆಕ್ ಟವರ್. ಡೆಫಿನೆಟ್ಲಿ ಗೈಸ್, ಪೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮದು ಬ್ರೇಕಪ್ ಆಗಿದೆ. ಈ ಬ್ರೇಕಪ್ಪಿಂದ ನೀವು ತುಂಬ ಬೇಜಾರಾಗಿದ್ದೀರಾ. ಒಂದು ವರ್ಸ್ಟ್ ಬ್ರೇಕಪ್ನ ನೀವು ನೋಡಿದ್ದೀರಾ ನಿಮ್ಮ ಪಾಸ್ಟಲ್ಲಿ. ಆದರೆ ನೀವು ತುಂಬ ಮೆಚೋರ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ. ತುಂಬ ತಿಳ್ಕೊಂಡು ಏನು ಮಾಡಬೇಕು ಅಂತ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟಲ್ಲಿ ಇದ್ರಿ ನೀವು. ತುಂಬ ನಿಮ್ಮ ಎವ್ರಿಥಿಂಗ್ ಯು ಗೇವ್ ಫಾರ್ ದಿಸ್ ರಿಲೇಷನ್ಶಿಪ್. ಓಕೆ, ಕರಿಯರ್ ವೈಸ್ ಕೂಡ ನೀವು ಇಂಪ್ರೂವ್ ಆಗ್ತಾ ಇದ್ದೀರಾ. ಕರಿಯರ್ ಮೇಲೂ ತುಂಬ ನಿಮ್ಮದು ಲಕ್ಷ್ಯ ಇದೆ, ಪಾಸಿಟಿವ್ ಲಕ್ಷ್ಯ ಇದೆ. ಆ್ಯಂಡ್ ಏಸ್ ಆಫ್ ಕಪ್ಸ್, ಡೆಫಿನೆಟ್ಲಿ ಪರ್ಸನ್ ಜೊತೆಗೆ ನೀವು ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿದ್ರಿ. ಪ್ಲಸ್ ತುಂಬ ನೀವು ಕ್ಲೋಸ್ ಆಗಿ ಮೂವ್ ಮಾಡಿದ್ರಿ ಪರ್ಸನ್ ಜೊತೆಗೆ. ಇನ್ನು ನೆಕ್ಸ್ಟ್ ಲೆವೆಲ್ಸ್ 2. ಆಮೇಲೆ ಚಾಲೆಂಜಸ್ ಬಂದು ಆಮೇಲೆ ನಿಮ್ಮದು ಬ್ರೇಕಪ್ ಆಗಿದೆ. ಇಲ್ಲಿ ಟವರ್ ಕಾರ್ಡ್
ಬಂದಿದೆ. ಬಾಟಮ್ ಆಫ್ ದಿ ಸ್ಟಿಲ್ ನೋಡ್ತೀನಿ ನಾನು. ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಕರೆಂಟ್ಲಿ ಏನು ಫೀಲ್ ಮಾಡ್ತಾ ಇದ್ದಾರೆ, ಪರ್ಸನ್ ನಿಮ್ಮ ಮೇಲೆ ಕರೆಂಟ್ಲಿ ಏನು ಫೀಲ್ ಮಾಡ್ತಾ ಇದ್ದಾರೆ, ಪೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ದಾರೋ ಅವ್ರಿಗೆ ಅವ್ರ ಪರ್ಸನ್ ಕರೆಂಟ್ಲಿ ಏನು ಫೀಲ್ ಮಾಡ್ತಾ ಇದ್ದಾರೆ. ತುಂಬ ಕಾರ್ಡ್ ಬಂದಿದೆ, ನಾನು ಇಷ್ಟು ಕಾರ್ಡ್ ತೊಗೊಳಲ್ಲ, ಬಟ್ ನಿಮಗೆ ರೀಡ್ ಮಾಡಿ ಹೇಳ್ತೀನಿ. ಯಾಕಂದರೆ ಮೆಸೇಜಸ್ ಇರುತ್ತೆ. ನೀವೊಂದು ಕಿಂಗು, ನಿಮ್ಮ ಕರಿಯರ್ ತುಂಬ ಚೆನ್ನಾಗಿದೆ, ಸ್ಟೇಬಲ್ ಇದ್ದೀರಾ ನೀವು ಫಿನಾನ್ಷಿಯಲಿ ಅಂತ ನಿಮ್ಮ ಪರ್ಸನ್ಗೆ ಫೀಲ್ ಆಗುತ್ತೆ. ಮತ್ತು ನೀವು ತುಂಬ ಬ್ಯಾಲೆನ್ಸ್ ಮಾಡ್ಕೊಂಡು ಹೊರಟಿದ್ದೀರಾ ಲೈಫ್ನ. ಇವ್ರಿಗೆ ಮತ್ತು ನಿಮ್ಮ ಕರಿಯರ್ ಲೈಫ್ ಇರ್ಬೋದು, ಪರ್ಸನಲ್ ಲೈಫ್ ಇರ್ಬೋದು, ಅವರು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ನಿಮಗೆ ಚೀಟ್ ಮಾಡಿದ್ದಾರೆ. ಓಕೆ, ಚೀಟ್ ಮಾಡಿ ನಿಮಗೆ ಅವರು ಬ್ರೇಕಪ್ ಮಾಡ್ಕೊಂಡಿದ್ದಾರೆ. ನೋಡಿ ನಿಮ್ಮ ಪರ್ಸನ್ಗೆ ಎಷ್ಟು ಆಪ್ಷನ್ಸ್ ಇದೆ. ಇವರಿಗೆ ಎಲ್ಲ ಬ್ಯೂಟಿಫುಲ್ ಫೇಸಸ್ಸು ಬೇಕು, ಇವರಿಗೆ ಎಲ್ಲ ಬ್ಯೂಟಿಫುಲ್ ಥಿಂಗ್ಸ್ ಇನ್ ದ ವರ್ಲ್ಡ್ ಎಲ್ಲದೂ ಬೇಕು, ಇವರಿಗೆ ಎಲ್ಲದಕ್ಕೂ ಅಟ್ರಾಕ್ಟ್ ಆಗ್ತಾರೆ ಇವ್ರು ಬೇಗ. ಓಕೆ, ಹ್ಯಾಂಗ್ಡ್ ಮ್ಯಾನ್ ಸ್ಟಕ್ ಎನರ್ಜಿಯಲ್ಲಿದ್ದೀರಾ, ತುಂಬ ಸ್ಟಕ್ ಎನರ್ಜಿಯಲ್ಲಿ ಮೂವ್ ಆನ್ ಆಗೋಕ್ಕಾಗ್ತಾ ಇಲ್ಲ. ಹೇಗೆ ಮೂವ್ ಆನ್ ಆಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮಗೆ. ಪ್ಲಸ್ ಅವರಿಗೂ ಅಷ್ಟೇ ಬೇಜಾರಿದೆ, ಅವರು ಏನು ಮಾಡಬೇಕು ಅಂತ ಅವರಿಗೂ ತಿಳಿತಾ ಇಲ್ಲ. ಓಕೆ, ಐ ಹೋಪ್ ಯು ಕ್ಯಾನ್ ಸಿ. ಕ್ಯಾಮ್ರಾ ನಾನು ಮೇಲೆ ಇಟ್ಟಿದ್ದೀನಿ, ಸೊ ನನಗೆ ಚೆಕ್ ಮಾಡೋಕ್ಕಾಗ್ತಾ ಇಲ್ಲ. ಓಕೆ, ಪೇಜ್ ಆಫ್ ಕಪ್ಸ್. ಓಕೆ, ಅವ್ರು ಮತ್ತೆ ನಿಮಗೆ ಆಫರ್ ಮಾಡಬೇಕು, ನಿಮ್ಮ ಹತ್ರ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ವೀಲ್ ಆಫ್ ಫಾರ್ಚೂನ್ ಇದೆ ಮತ್ತು ಏಸ್ ಆಫ್ ಕಪ್ಸ್ ಇದೆ. ವೆರಿ ಗುಡ್. ಓಕೆ ಗೈಸ್, ನಿಮ್ಮದು ಯಾವುದೇ ರೀಸನಿಗೆ ಬ್ರೇಕಪ್ ಆದ್ರೂ, ಈಗ ನೀವು ಸ್ಟಕ್ ಎನರ್ಜಿಯಲ್ಲಿ ಲೋ ಎನರ್ಜಿಯಲ್ಲಿ ಇದ್ರೂ ಸಹ ನಿಮ್ಮ ಪರ್ಸನ್ನು ನಿಮಗೆ ಸ್ಟಾಕ್ ಮಾಡ್ತಾ ಇದ್ದಾರೆ, ನಿಮಗೆ ಸ್ಪೈ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ನು ಬ್ಲಾಕ್ ಮಾಡಿದ್ರು, ನಿಮ್ಮ ಪರ್ಸನ್ ನಿಮಗೆ ಬ್ಲಾಕ್ ಮಾಡಿದ್ರು ಯಾವುದೋ ಒಂದರಲ್ಲಿ ಅವರು ಬ್ಲಾಕ್ ಮಾಡಿಲ್ಲ. ಸೊ ಅದ್ರ ಮುಖೇನ ಅವರು ನಿಮಗೆ ನಿಮ್ಮ ಪ್ರೊಫೈಲ್ನ ಸ್ಟಾಕ್ ಮಾಡ್ತಾ ಇರ್ತಾರೆ, ಸ್ಪೈ ಮಾಡ್ತಾ ಇರ್ತಾರೆ. ಓಕೆ, ನಿಮ್ಮ ಪರ್ಸನ್ಗೆ ಅನಿಸ್ತಾ ಇದೆ ನೀವು ತುಂಬ ಕ್ವಿಕ್ ಬಿಟ್ಟಿದ್ದೀರಾ, ಚಕ್ ಚಕ್ ಅಂತ ಕೆಲಸ ಮಾಡ್ತೀರಾ, ಏನೇ ಅನಿಸಿದ್ರು ಹೇಳಿಬಿಡ್ತೀರಾ ಅಂತ. ಬಟ್ ಇದು ರಿವರ್ಸ್ ಬಂದಿದೆ. ಅಂದರೆ ಮುಂಚೆ ಇದ್ದಿದ್ದು ನಿಮಗೆ ಪ್ಯಾಷನ್ ಈಗ ಅಷ್ಟಿಲ್ಲ, ನೀವು ಹಾಗೆ ಮಾಡ್ತಾ ಇಲ್ಲ. ಈಗ ತುಂಬ ಯೋಚನೆ ಮಾಡಿದ್ದೀರಾ, ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತೀರಾ, ನೀವು ತುಂಬ ಸ್ಟ್ರಿಕ್ಟ್ ಇದ್ದೀರಾ ಅಂತ ನಿಮ್ಮ ಪರ್ಸನ್ಗೆ ಅನಿಸ್ತಾ ಇದೆ. ಮತ್ತು ಅವರಿಗೆ ಬೇಜಾರು ಕೂಡ ಆಗ್ತಾ ಇದೆ. ಹಿಂದೆ ಪಾಸ್ಟಲ್ಲಿ ಅವ್ರು ನಿಮ್ಮ ಜೊತೆಗೆ ಏನು ಬ್ರೇಕಪ್ ಮಾಡ್ಕೊಂಡಿದ್ರು ಅದರಿಂದ ಅವರು ಬೇಜಾರು ಕೂಡ ಆಗಿದ್ದಾರೆ. ಓಕೆ, ಸ್ಟಕ್ ಎನರ್ಜಿಯಲ್ಲಿ ಇಬ್ಬರು ಕೂಡ ಲೋ ಎನರ್ಜಿಯಲ್ಲಿ ಇದ್ದರೂ ಸಹ ನೀವು ಪಾಸಿಟಿವ್ ವೇಯಲ್ಲಿ ಚೇಂಜ್ ಮಾಡ್ಕೋಬೇಕು ಅಂತ ಇಚ್ಛಿಸ್ತಾ ಇದ್ದೀರಾ. ಓಕೆ, ಈಗ ನಾನು ಮೆಸೇಜಸ್ ನೋಡ್ತೀನಿ. ಪೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ನಿಮಗೆ ಕರೆಂಟ್ಲಿ ಏನು ಮೆಸೇಜ್ ಕೊಡಬೇಕು ಅಂತ ಇದ್ದಾರೆ ನೋಡೋಣ. ಪೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ನಿಮಗೆ ಕರೆಂಟ್ಲಿ ಏನು ಮೆಸೇಜ್ ಕೊಡಬೇಕಂತ ಇದ್ದಾರೆ. I'm tired with all the burden and stress I got through this relationship. ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ, ನನಗೆ ಈ ರಿಲೇಷನ್ಶಿಪ್ಪಿಂದ ಏನು ಬರ್ಡನ್ ಅಂತ ಅನಿಸ್ತಾ ಇದೆ, ಅದು ತುಂಬ ಸ್ಟ್ರೆಸ್ಫುಲ್ ಅನಿಸ್ತಾ ಇದೆ, ನನಗೆ ಬರ್ಡನ್ ಅಂತ ಅನಿಸ್ತಾ ಇದೆ. ಒಂದು ಈ ರಿಲೇಷನ್ಶಿಪ್ಪಲ್ಲ ಮ್ಯಾಜಿಕಲ್ ಥಿಂಗ್ ಇಲ್ಲ, ಆ ಸ್ಪಾರ್ಕ್ ಇಲ್ಲ, ಖುಷಿ ಅನಿಸುತ್ತಲ್ಲ, ಸೊ ಅದು ಇಲ್ಲ. ಒಂದು ಬರ್ಡನ್ ಥರ, ಅಯ್ಯೋ ಇದು ಮಾಡಬೇಕಲ್ಲ, ಅಯ್ಯೋ ಕಾಲ್ ಮಾಡಬೇಕು, ಅಯ್ಯೋ ಮಾತಾಡಬೇಕಲ್ಲ ಅಂತ ಅವರಿಗೆ ಆ ಥರ ಅನಿಸ್ತಾ ಇದೆ. ಅಯ್ಯೋ ಇವ್ರಾಗೆ ಫೋನ್ ಮಾಡೋಕ್ಕೆ ಹೋದ್ರು ನನಗೆ ಅಂತ ಆ ಥರ. ಡೀಪ್ ಡೌನ್ ಐ ನೋ ಐ ಆಮ್ ಚೀಟಿಂಗ್ ಯು ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಮ್ಯಾನಿಪುಲೇಟ್ ಯು. ಅವ್ರಿಗೆ ಗೊತ್ತು ಅವರು ನಿಮಗೆ ಚೀಟ್ ಮಾಡ್ತಾ ಇದ್ದಾರೆ ಅಂತ, ಅವ್ರಿಗೆ ಗೊತ್ತು ಅವರು ನಿಮಗೆ ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಆದ್ರೂ ಅವರು ಹಾಗೆ ಮಾಡಿದ್ದಾರೆ. ಅದೇ ಅವರಿಗೆ ಸ್ಟ್ರೆಸ್ ಅನಿಸ್ತಾ ಇದೆ, ಬರ್ಡನ್ ಅನಿಸ್ತಾ ಇದೆ, ಖುಷಿ ಇಲ್ಲ ಅವ್ರಿಗೆ ರಿಲೇಷನ್ಶಿಪ್ಪಲ್ಲಿ. ಹಾಗಾಗಿ ಅವರು ನಿಮಗೆ ಚೀಟ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿದೆ ಅದು ನಿಮಗೆ ಅವರು ಚೀಟ್ ಮಾಡಿದ್ದಾರೆ ಅಂತ.
ಯು ಆರ್ ಟೂ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ಐ ಆಮ್ ಇಮೋಷನಲ್. ಆಗಲೇ ಹೇಳಿದಾಗೆ ನೀವು ಕ್ವಿಟ್ ನಿಮ್ಗೆ ಏನು ಅನಿಸಿದ್ರು ಹೇಳಿಬಿಡ್ತೀರಾ ಅಂತ ಹೇಳಿದೆ ಅಲ್ವಾ. ಸೊ ಇಲ್ಲಿ ನೋಡಿ, ನೀವು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಇದ್ದೀರಾ, ನಿಮ್ಗೆ ಏನು ಅನಿಸಿದ್ರು ಹೇಳಿಬಿಡ್ತೀರಾ ನೀವು. ಆದರೆ ನಾನು ತುಂಬ ಇಮೋಷ್ನಲ್ಲು, ನೀವು ಮರ್ತು ಬಿಡ್ತೀರಾ ನೀವು ಹೇಳಿಬಿಟ್ಟು. ಬಟ್ ನಾನು ನೆನ್ಪಿಟ್ಕೊತೀನಿ, ನನಗದು ಇಮೋಷ್ನಲಿ ಹರ್ಟ್ ಆಗುತ್ತೆ, ನಾನು ತುಂಬ ಇಮೋಷ್ನಲ್ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ ಬಟ್ ಸಾರಿ ಐ ಆಮ್ ನಾಟ್ ಏಬಲ್ ಟು ಕೀಪ್ ಮೈ ಪ್ರಾಮಿಸಸ್. ನಿಮ್ಮ ಫೀಲಿಂಗ್ಸ್ ನಾನು ಅರ್ಥ ಮಾಡ್ಕೊತೀನಿ, ಆದರೆ ನಾನು ನಿಮ್ಗೆ ಏನು ಪ್ರಾಮಿಸ್ ಮಾಡಿದ್ದೆ, ನಿಮ್ಮ ಜೊತೆಗೆ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ, ಶೇರ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ, ಬಟ್ ನನಗೆ ಅದು ಪ್ರಾಮಿಸ್ ಉಳಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಬಟ್ ನೀವೇನು ಫೀಲ್ ಮಾಡ್ತಾ ಇದ್ದೀರಾ ನನಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಯು ಆಲ್ವೇಸ್ ಗೈಡ್ ಮೀ ರೈಟ್ ಇನ್ ರೈಟ್ ಟೈಮ್, ಹೌ ಸೋ ಸ್ವೀಟ್ ಯುವ. ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ, ನೀನು ನನಗೆ ಯಾವಾಗಲೂ ಸಪೋರ್ಟ್ ಮಾಡಿದ್ದೀರಾ, ಯಾವಾಗಲೂ ಚೆನ್ನಾಗಿ ಗೈಡ್ ಮಾಡಿದ್ದೀರಾ, ಕರೆಕ್ಟ್ ಟೈಮಲ್ಲಿ ಕರೆಕ್ಟಾಗಿ ನೀವು ಗೈಡ್ ಮಾಡ್ತಾಯಿದ್ರಿ ನನಗೆ. ಎಷ್ಟು ಸ್ವೀಟ್ ನೀವು, ಹೇಗೆ ಆ ಥರ ನೀವು ನನಗೆ ಗೈಡ್ ಮಾಡ್ತಾಯಿದ್ರಿ, ಸಪೋರ್ಟ್ ಮಾಡ್ತಾಯಿದ್ರಿ ಅಂತ ಹೇಳ್ತಾ ಇದ್ದಾರೆ. ರೈಟ್ ನೌ ಐ ಆಮ್ ಎಂಜಾಯಿಂಗ್ ಮೈ ಲೈಫ್, ಐ ಆಮ್ ವೆರಿ ಹ್ಯಾಪಿ ದ್ಯಾನ್ ಬಿಫೋರ್. ಅವ್ರು ಹೇಳ್ತಾ ಇದ್ದಾರೆ, ನಾನು ನನ್ನ ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ, ಹ್ಯಾಪಿಯಾಗಿದ್ದೀನಿ, ಮುಂಚೆಕ್ಕಿಂತ ನಾನು ಖುಷಿಯಾಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಪರ್ಸನ್ಸ್ ಕರೆಂಟ್ ಮೆಸೇಜಸ್ ಫಾರ್ ಯು. ಪಾಯಿಂಟ್ 1 ಸೆಲೆಕ್ಟ್ ಮಾಡಿದ್ದಾರೆ, ಶೇಪ್ ಶಿಫ್ಟರ್. ಪರ್ಸನ್ ಕರೆಂಟ್ ಮೆಸೇಜ್ ಏನಿದೆ? ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ಲೈಫ್, ಮೈ ಮನಿ, ಮೈ ಕರಿಯರ್ ಆ್ಯಂಡ್ ಮೈ ಫ್ಯಾಮಿಲಿ, ನಾಟ್ ಯು. ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ, ನಾನು ನನ್ನ ಫ್ಯಾಮಿಲಿ, ನನ್ನ ಕರಿಯರ್, ನನ್ನ ದುಡ್ಡು, ನನ್ನ ಫ್ಯಾಮಿಲಿ, ನನ್ನ ಲೈಫ್, ಮೀ ಆ್ಯಂಡ್ ಓನ್ಲಿ ಮೀ ಅನ್ನೋ ಥರ ಇದ್ದಾರೆ. ಅವರು ನಿಮ್ಮ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇಲ್ಲ, ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅವರು ನಿಮ್ಮ ಮೇಲೆ. ಓಕೆ, 2 ಬಂತು. ಓಕೆ, ಒಂದು ಕೃಷ್ಣನ್ ಮೆಸೇಜ್ ಬಂದಿದೆ ಮತ್ತು ಇವ್ರ ಮೆಸೇಜ್ ಬಂದಿದೆ. ಐ ಲವ್ ಯು ಟು ದ ಮೂನ್ ಆ್ಯಂಡ್ ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಂತಲೂ ಹೇಳಿದ್ದಾರೆ. ಐ ಲವ್ ಯು ಟು ದ ಮೂನ್ ಆ್ಯಂಡ್ ಬ್ಯಾಕ್ ಅಂತಲೂ ಹೇಳ್ತಾ ಇದ್ದಾರೆ. ಇವರು ಮೂಡಿ ಫೆಲೋ, ತುಂಬ ಮೂಡಿಯಾಗಿ ಇವರು ಕೆಲಸಗಳನ್ನು ಮಾಡ್ತಾರೆ, ಒಂದಕ್ಕೆ ಸ್ಟಿಕ್ ಆನ್ ಆಗೋದಿಲ್ಲ ಇವರು. ಆಗಲೇ ಹೇಳಿದಾಗೆ ಇಲ್ಲಿ 7 ಆಫ್ ಕಪ್ಸ್ ಕಾರ್ಡ್ ಇತ್ತು. ಇವ್ರಿಗೆ ಹೇಗೆ ಮನಸ್ಸಿಗೆ ಇಷ್ಟ ಆಗುತ್ತೋ ಹಾಗೆ ಇವರು ವರ್ತಿಸ್ತಾರೆ. ಯಾಕಂದರೆ ಅವರಿಗೆ ಅಷ್ಟು ಅಪಾರ್ಚುನಿಟೀಸ್ ಇರುತ್ತೆ, ಎಲ್ಲಿ ಖುಷಿ ಅವ್ರಿಗೆ ಸಿಗುತ್ತೋ ಅಲ್ಲಿ ಅವರು ಅಟ್ರಾಕ್ಟ್ ಆಗ್ತಾರೆ, ಅಲ್ಲವರು ಹೋಗ್ತಾರೆ ಆ ಟೈಮ್ ಪೀರಿಯಡಲ್ಲಿ. ಸೊ ಹಾಗೆ ಇವರು ತುಂಬ ಆಪ್ಷನ್ಸ್ ಇದ್ದಾಗ ಯಾವುದು ನನಗೆ ಬೆಸ್ಟ್ ಅಂತ ಯೋಚನೆ ಮಾಡ್ತಾರೆ ಹೊರತು ನಾನು ಯಾರಿಗೆ ಬೆಸ್ಟ್ ಅಂತ ಯೋಚನೆ ಮಾಡಲ್ಲ, ನನಗೆ ಯಾರು ಬೆಸ್ಟ್ ಅಂತಲೇ ಯೋಚನೆ ಮಾಡ್ತಾರೆ. ಸೊ ದೇ ಆರ್ ದಿ ಒನ್. ಯು ಆರ್ ಸೋ ಅಡೋರೇಬಲ್ ಆ್ಯಂಡ್ ಕೈಂಡ್ ವಿತ್ ಎವ್ರಿ ಒನ್, ಸ್ವೀಟ್ ಹಾರ್ಟ್. ನೀವು ತುಂಬ ಅಡೋರೇಬಲ್ ಇದ್ದೀರಾ, ನೀವು ನನಗೆ ಎಷ್ಟು ಚೆನ್ನಾಗಿ ಗೈಡ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ. ನೀವೊಂದು ಸ್ವೀಟ್ ಹಾರ್ಟ್ ನೋಡಿ, ಇಲ್ಲಿ ಸ್ವೀಟ್ ಅಂತ ಇದೆ, ಇಲ್ಲಿ ಸ್ವೀಟ್ ಹಾರ್ಟ್ ಅಂತ ಇದೆ. ಇವರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಿದೆ, ಹಾಗಾಗಿನೇ ವ್ಯಾಲ್ಯೂ ಗೊತ್ತಿದೆ, ಆದ್ರೂ ಸಹ ನೀವು ಸ್ಟ್ರೇಟ್ ಫಾರ್ವರ್ಡ್ ಇದ್ದೀರಾ. ನಿಮ್ಮದು ಬಿಹೇವಿಯರ್ ಅಥವಾ ನಿಮ್ಮ ಮಾತುಗಳು ನನಗೆ ಚುಚ್ಚುತ್ತೆ, ನಾನು ಇಮೋಷ್ನಲ್ ಇದ್ದೀನಿ ಅಂತ ಅದೊಂದು ರೀಸನ್ ಕೊಟ್ಬಿಟ್ಟು ಅವ್ರು ನಿಮ್ಗೆ ಚೀಟ್ ಮಾಡ್ತಾ ಇದ್ದಾರೆ ಅಂತಲೂ ಅವ್ರಿಗೆ ಗೊತ್ತಿದೆ. ಅದು ನೀವು ಸ್ವೀಟ್ ಹಾರ್ಟ್ ಅಂತ ಅವ್ರಿಗೆ ಗೊತ್ತಿದೆ. ಓಕೆ, ಇನ್ನು ಕೃಷ್ಣನ್ ಮೆಸೇಜು ಬರ್ತಾ ಇದೆ. ನೀವು ಸ್ವಲ್ಪ ಸ್ಪಿರಿಚುವಲ್ ಆಗಿದ್ದೀರಾ ಇರ್ಬೋದು, ಅದಕ್ಕೆ ಕೃಷ್ಣನ್ ಮೆಸೇಜ್ ಬಂದಿದೆ. ಐ ಆಮ್ ದೇರ್ ವಿತ್ ಯು, ಫಾರ್ ಯು ಆ್ಯಂಡ್ ಆಲ್ವೇಸ್ ವಿತ್ ಯು. ನಾನು ನಿಮ್ಮ ಜೊತೆಗೆ ಯಾವಾಗೂ ಇರ್ತೀನಿ, ಈಗಲೂ ಇರ್ತೀನಿ, ಮುಂದೆನೂ ಇರ್ತೀನಿ, ಯಾವಾಗಲೂ ಇರ್ತೀನಿ ಅಂತ ನಿಮಗೆ ಕೃಷ್ಣನ ಮೆಸೇಜ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್. ಪೈಲ್ 1. ಆದರೆ ನಿಮ್ಮ ಪರ್ಸನ್ ಕಡೆಯಿಂದ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ, ತುಂಬ ಮೂಡಿ ಫೆಲೋ ಇವರು. ಹಾಗೆ ಹೇಳಿದಾಗೆ ಅವ್ರಿಗೆ ಆಪ್ಷನ್ಸಲ್ಲಿ ಯಾವುದು ಬೆಸ್ಟ್ ಅಂತ ಅವ್ರಿಗೆ ಅನಿಸುತ್ತೋ, ಯಾವ ಟೈಮಿಗೆ ಯಾರು ಚೆನ್ನಾಗಂತ ಅನಿಸುತ್ತೋ ಅದ್ರ ಬೇಸಿಸ್ ಮೇಲೇ ಅವರು ಇಷ್ಟಪಡ್ತಾರೆ. ಫಸ್ಟ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಅವರ ಪರ್ಸನ್ ಇವ್ರಿಗೆ ಏನು ಮೆಸೇಜ್ ಕೊಡಬೇಕಂತ ಇದ್ದಾರೆ. GF or BF, ಗರ್ಲ್ ಫ್ರೆಂಡ್ or ಬಾಯ್ ಫ್ರೆಂಡ್, ನಾಟ್ ಮೋರ್, ಓನ್ಲಿ ಅಟ್ರಾಕ್ಷನ್. ಜಸ್ಟ್ ಅಟ್ರಾಕ್ಷನ್ ಇದೆ ನನಗೆ ನಿನ್ನ ಮೇಲೆ, ನಾನು ಯಾವ ಥರ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಯಾವ ಥರ ಟ್ರೂ ಲವ್ ನಿಮಗೆ ಮಾಡ್ತಾ ಇಲ್ಲ, ಲಾಂಗ್ ಟರ್ಮ್ ಕಮಿಟ್ಮೆಂಟ್ ನಾನು ನಿಮಗೆ ಕೊಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಇವರು ಮೂಡಿ ಫೆಲೋ, ಇವರು ಅಟ್ರಾಕ್ಷನ್ ಇದೆ ಅಷ್ಟೇ, ನಿಮ್ಮ ಮೇಲೆ ಅಟ್ರಾಕ್ಟ್ ಆಗಿದ್ದಾರೆ ನಿಮ್ಗೆ ಇವರು. ನೀವು ಆಗಲೇ ಹೇಳಿದಾಗ ನೀವು ಕಿಂಗ್, ನಿಮ್ಮ ಹತ್ರ ಎಲ್ಲ ಇದೆ. forever in love with you. Yes, Nodi, love you to the moon and back and forever in love with you. They are in love with you. But it is not for long time. ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ forever ಅಂತಲೂ ಬಂದಿದೆ. So mixed feelings. ನೋಡೋಣ ಇನ್ನು ಏನು ಬರುತ್ತೆ.
ನೋಡಿ, ಇಲ್ಲಿ ಗರ್ಲ್ ಫ್ರೆಂಡ್ ಅವ್ರ ಬಾಯ್ ಫ್ರೆಂಡ್ ನಾಟ್ ಮೋರ್ ಓನ್ಲಿ ಅಟ್ರಾಕ್ಷನ್ ಅಂತ ಹೇಳಿದ್ದಾರೆ. ಇಲ್ಲಿ ಫಾರ್ ಎವರ್ ಇನ್ ಲವ್ ವಿತ್ ಯು ಅಂತ ಹೇಳಿದ್ದಾರೆ. ದೇ ಆರ್ ಓನ್ಲಿ ಇನ್ ಲವ್ ವಿತ್ ಯು, ದೇ ಆರ್ ನಾಟ್ ಶೇರಿಂಗ್ ದರ್ ಲೈಫ್ ವಿತ್ ಯು. ಅಂದರೆ ಅವ್ರು ನಿಮ್ಮ ಜೊತೆಗೆ ಜೀವನ ಮಾಡ್ತಾ ಇಲ್ಲ, ಜಸ್ಟ್ ನೀವಂದರೆ ಅವರಿಗೆ ಇಷ್ಟ, ಅವ್ರ ಹಾರ್ಟಲ್ಲಿ ನೀವು ಒಬ್ಬರಿದ್ದೀರಾ ಅಷ್ಟೇ ಇದೆ. ನೋಡೋಣ ಇನ್ನು ಐ ವಾಂಟ್ ಟು ಮ್ಯಾರಿ ಯು, ಐ ವಾಂಟ್ ಟು ಗೆಟ್ ಎಂಗೇಜ್ಡ್ ವಿತ್ ಯು ಅಂತ ಬರುತ್ತೋ ಏನಾದರೂ ಮೆಸೇಜ್ ನೋಡೋಣ. ತುಂಬ ನೆಗೆಟಿವ್ ಹೆವಿ ಎನರ್ಜಿ ಬರ್ತಾ ಇದೆ ಗೈಸ್. ರಿಯಲಿ ದಿಸ್ ಪರ್ಸನ್ ಇಸ್ ನೆಗೆಟಿವ್ ಟು ಯು. ಐ ಆಮ್ ಆಲ್ ಅಲೋನ್ ನಾವ್. ನೋಡಿ, ನೆಗೆಟಿವ್ ಫೀಲಿಂಗ್ಸ್ ಬಂತು. ಐ ಆಮ್ ಆಲ್ ಅಲೋನ್ ನಾವ್ ಅಂತ ಹೇಳ್ತಾ ಇದ್ದಾರೆ. ಕಾರ್ಮಿಕ್ ಬಾಂಡ್, ಇವರು ನಿಮ್ಮ ಕಾರ್ಮಿಕ್ ಗೈಸ್. ನೀವೇನಾದರೂ ಇವ್ರನ್ನೆಲ್ಲ ಸೋಲ್ಮೇಟ್, ಇವ್ರನ್ನ ಟ್ವಿನ್ ಫ್ಲೇಮ್ ಅಂತ ಅಂದ್ಕೊಂಡಿದ್ರೆ ಮೋಸ್ಟ್ ಆಫ್ ದೆಮ್ ಇವ್ರು ನಿಮ್ಮ ಕಾರ್ಮಿಕ್ ಇದ್ದಾರೆ. ಐ ನೋ, ಹೀಗೆ ಹೇಳಿದಾಗೆ ನಾನು ತುಂಬ ಡಿಸ್ಲೈಕ್ ಬರುತ್ತೆ ಅಂತ, ಬಟ್ ಐ ಡೋಂಟ್ ಕೇರ್, ಐ ಡೋಂಟ್ ರಿಯಲಿ ಕೇರ್. ನಾನು ಏನಿದೆನೋ ಅದನ್ನೇ ಹೇಳ್ತೀನಿ, ಏನು ಶುಗರ್ ಕೋಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾನು ನಿಮಗೆ ಸುಳ್ಳೆ ಹೇಳಿ ಇಷ್ಟಪಡ್ಸೋಕ್ಕೆ ಇಷ್ಟಪಡಲ್ಲ. ಐ ಆಮ್ ಇನ್ ಲವ್ ವಿತ್ ಸಮ್ಮನ್ ಎಲ್ಸ್. ಸೊ ನೋಡಿ, ರಿಯಲ್ ಆಗಿ ಹೇಳ್ತಾ ಇದೆ, ಐ ಆಮ್ ಇನ್ ಲವ್ ವಿತ್ ಸಮ್ಮನ್ ಎಲ್ಸ್. ನಾನು ಬೇರೆಯವ್ರಿಗೆ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಚೀಟಿಂಗ್ ಇನ್ನೂ ಕಾರ್ಡ್ ಬಂದಿದೆ, ಮೆಸೇಜ್ ಬಂದಿದೆ. ಸೊ ಯಾ, ಫೈಲ್ವನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅವ್ರ ಪರ್ಸನ್ ಕರೆಂಟ್ ಫೀಲಿಂಗ್ಸ್, ಡಿಪ್ರೆಷನ್, ಅವರು ನೆಗೆಟಿವ್ ಆಗಿದ್ದಾರೆ. ನೋಡಿ, ಐ ಆಮ್ ಆಲ್ ಅಲೋನ್, ಡಿಪ್ರೆಷನ್. ಅವರು ಬೇರೆಯವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದಾಗ ತುಂಬ ಖುಷಿಯಾಗಿರ್ತಾರೆ. ಯಾರು ಬೇಡ, ಸುಮ್ಮನೆ ಅವ್ರ ಲೈಫ್ ಬಗ್ಗೆ ಯೋಚನೆ ಮಾಡಿದಾಗ, ಅವರು ಸ್ವಲ್ಪ ಸೆಲ್ಫಿಶ್ ಆದಾಗ ಅವರಿಗೆ ಡಿಪ್ರೆಷನ್ ಆಗುತ್ತೆ, ಅವರಿಗೆ ಅಲೋನ್ ಅಂತ ಫೀಲ್ ಆಗುತ್ತೆ. ಅವಾಗ ಫೈಲ್ವನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅವ್ರ ಪರ್ಸನ್ ಕರೆಂಟ್ ಮೆಸೇಜಸ್ ಏನಿದೆ. You are my twin. Okay. ಇನ್ಫ್ಯಾಚುಯೇಷನ್, ಮೋಹ. ಸಿ, ಇಲ್ಲಿ ಅಟ್ರಾಕ್ಷನ್ ಇದೆ, ಇಲ್ಲಿ ಜಸ್ಟ್ ಇನ್ಫ್ಯಾಚುಯೇಷನ್ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಟ್ರೂ ಲವ್ ಅಲ್ಲ. ಇವರು ನಿಮಗೆ ಜಸ್ಟ್ ಟೈಮ್ ಪಾಸ್ಗೋಸ್ಕರ ಫಾರ್ ಅ ಸರ್ಟನ್ ಪೀರಿಯಡ್ ಅಷ್ಟೇ ಆ್ಯಸ್ ಅ ಆಪ್ಷನ್ಸ್ ನಿಮಗೆ ಟ್ರೀಟ್ ಮಾಡಿದ್ದಾರೆ. ಇವರು ನಿಮಗೆ ಯಾವುದೇ ರೀತಿ ಟ್ರೂ ಲವ್ ಮಾಡಿಲ್ಲ. ಓಕೆ, ಇವ್ರಿಗೆ ಜಸ್ಟ್ ಅವ್ರಿಗೆ ಏನೇನು ಬೇಕು ಲೈಫಲ್ಲಿ ಅದು ಯಾರ ಹತ್ರ ಇರುತ್ತೆ, ಅವರಿಂದ ಅವರು ಅದನ್ನು ಅಟ್ರಾಕ್ಟ್ ಮಾಡ್ಕೊಳ್ತಾರೆ, ತಗೊಳ್ತಾರೆ ಅಷ್ಟೇ. ಓಕೆ, I'm really sorry, pile 1. So these are the real feelings from your person. In person na real feelings idu, messages idu. Okay, idu nimge resonate agidre please do like, share and also subscribe to my channel. Idu general reading agidrinda ellarigu resonate agutte anta helike barodilla. ಯಾರಿಗೆ ಎಷ್ಟು ರೆಸನೇಟ್ ಆಗುತ್ತೆ, ಎಸ್ ಈ ಪಾಯಿಂಟ್ ನನಗೆ ರೆಸನೇಟ್ ಆಗ್ತಾ ಇದೆ ಅಂತ ನಿಮಗೆ ಅನಿಸಿದ್ರೆ, ಈ ಪಾಯಿಂಟ್ ನನಗೆ ಸೂಟ್ ಆಗ್ತಾ ಇದೆ ಅಂತ ನಿಮಗೆ ಅನಿಸಿದ್ರೆ ಈ ರೀಡಿಂಗ್ ನಿಮಗೆ. ಯಾಕಂದರೆ ನನ್ನ ಕರೆಂಟ್ ಫೀಲಿಂಗ್ಸ್ ನೀವೇನು ಅನ್ಕೊತಿದ್ದೀರಾ, ಅವ್ರೇನು ಅನ್ಕೊತಿದ್ದಾರೆ, ಸೊ ಎಲ್ಲ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಐ ಹೋಪ್ ನಿಮಗೆ ರೀಡಿಂಗ್ ಇಷ್ಟ ಆಗಿರ್ಬೋದು. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕಿದ್ರೆ ಯು ಕ್ಯಾನ್ ವಾಟ್ಸಪ್ ಮೀ ಆರ್ ಕಾಲ್ ಮೀ ಆರ್ ಇಮೇಲ್ ಮೀ. ಓಕೆ, ಡಿಸ್ಕ್ರಿಪ್ಷನ್ಸಲ್ಲಿ ಎಲ್ಲ ಇರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. Okay, thank you so much. Bye-bye. I will meet you in my next video. Until then, take care. Bye-bye. ಹಲೋ ಪಾಯಿಂಟ್ 2, ಯಾರು ಹಂಟರ್ ಸೆಲೆಕ್ಟ್ ಮಾಡಿದ್ದೀರಾ, ನೋಡೋಣ ನಿಮ್ಮ ರೀಡಿಂಗ್ ಏನು ಬರುತ್ತೆ ಅಂತ. ಓಕೆ, ಫಸ್ಟ್ ಆಫ್ ಆಲ್ ನನಗೇನು ಫೀಲ್ ಆಗ್ತಾ ಇದೆ ಅಂತ ಅಂದರೆ, ನೀವು ತುಂಬ ಅದು ಮಾಡಬೇಕು, ಇದು ಮಾಡಬೇಕು ಲೈಫಲ್ಲಿ ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ತುಂಬ ಪಾಸಿಟಿವ್ ಆಗಿದ್ದೀರಾ ನೀವು, ನೆಗೆಟಿವ್ ಆಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಮ ಫಿಯರ್ ಏನಿದೆನೋ ಅದು ನಿಮಗೆ ಗೊತ್ತೇ ಇಲ್ಲ. ನೀವು ಏನಕ್ಕೆ ಭಯ ಪಡ್ತೀರಾ ಅಂತ ನಿಮಗೆ ರೀಸನ್ನೇ ಗೊತ್ತಿಲ್ಲ.
ನಿಮಗೆ ಡಿಸೈರ್ಸ್ ತುಂಬ ಇದೆ, ಆಸೆ ತುಂಬ ಇದೆ, ಅದು ಅಚೀವ್ ಮಾಡಬೇಕು, ಇದು ಅಚೀವ್ ಮಾಡಬೇಕು, ಇದು ಬೇಕು, ಅದು ಬೇಕು ಅಂತ. ಬಟ್ ಅದು ಹೇಗೆ ಆಗುತ್ತೆ, ನಿಮ್ಮ ವೀಕ್ನೆಸ್ ಏನು, ಸ್ಟ್ರೆಂತ್ಸ್ ಏನು ಅಂತ ನೀವು ತಿಳ್ಕೋಬೇಕು. ಓಕೆ, ಇದು ನಿಮ್ಮ ಲವ್ ಲೈಫಲ್ಲಿ ಕೂಡ ಇಂಡಿಕೇಟ್ ಆಗುತ್ತೆ, ಅಪ್ಲೈ ಆಗುತ್ತೆ. ಪೈಲ್ 2 ನಾನು ಹೇಳಿದ್ದು. ಓಕೆ, ನೀವೊಂದು ಹಂಟರ್, ನಿಮ್ಗೆ ಏನು ಬೇಕು ಅದನ್ನು ಕಷ್ಟಪಟ್ಟು, ಹಂಟರಿಗೆ ಈಸಿಯಾಗಿ ಸಿಕ್ಬಿಡಲ್ಲ, ಕಷ್ಟಪಡ್ತಾರಲ್ವ ಅವರು, ಹಾಗೆ ನೀವು ಕಷ್ಟಪಡ್ತಾ ಇದ್ದೀರಾ ಟು ಗೆಟ್ ಯುವರ್ ಲವ್. ಓಕೆ, ಟು ಹಂಟ್ ಯುವರ್ ಲವ್, ನೀವು ನಿಮ್ಮ ಲವ್ನ ಹಂಟ್ ಮಾಡ್ತಾ ಇದ್ದೀರಾ ಆ್ಯಸ್ ಪರ್ ದಿಸ್ ರೀಡಿಂಗ್. ಓಕೆ, ಕ್ಲಿಯರ್ ಆಲ್ ದಿ ಓಲ್ಡ್ ಎನರ್ಜೀಸ್. ಫಸ್ಟ್ ಆಫ್ ಆಲ್ ಕ್ಲಿಯರ್ ಮಾಡ್ತೀನಿ ಎನರ್ಜೀಸ್ ನಾನು. ಓಕೆ, ಪೈಲ್ 2 ಅವರೇ ಯಾರು ಸೆಲೆಕ್ಟ್ ಮಾಡಿದ್ದಾರೋ ಅವರು ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಏನು ಕರೆಂಟ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಅಂತ ನೋಡೋಣ. ಪೈಲ್ 2 ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಅವ್ರ ಪರ್ಸನ್ ನಿಮ್ಮ ಮೇಲೆ ಏನು ಕರೆಂಟ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ. ಪೈಲ್ 2 ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಅವ್ರ ಪರ್ಸನ್ ನಿಮ್ಮ ಮೇಲೆ ಏನು ಕರೆಂಟ್ ಫೀಲಿಂಗ್ಸ್. ಕಿಂಗ್ ಆಫ್ ಪೆಂಟಿಕಲ್ಸ್ ಫಸ್ಟ್ ಪೈಲಲ್ಲೂ ಇದು ಕಾರ್ಡ್ ಬಂತು. ಕಿಂಗ್ ಆಫ್ ಪೆಂಟಿಕಲ್ಸ್, ನೀವೊಂದು ಕಿಂಗ್ ಥರ ಇದ್ದೀರಾ, ರಾಜ ನೀವು. ನಿಮ್ಮ ಹತ್ರ ದುಡ್ಡಿದೆ, ನೀವು ಎಷ್ಟು ಸ್ಟೇಬಲ್ ಇದ್ದೀರಾ, ಎಲ್ಲರೂ ನಿಮ್ಮ ಮಾತು ಕೇಳ್ತಾರೆ, ನೀವು ಆರ್ಡರ್ ಕೊಡ್ತೀರಾ, ಈ ಥರ ಅವ್ರಿಗೆ ಅನಿಸುತ್ತೆ ನಿಮ್ಮ ಮೇಲೆ. ಟೆಂಪ್ರೆನ್ಸು ಸೇಮ್ ಕಾರ್ಡ್ ಬಂದಿತ್ತು ಫಸ್ಟ್ ಪೈಲಲ್ಲೂ. ಓಕೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ನೀವು ಲೈಫ್ನ ಚೆನ್ನಾಗಿ ಅಂತ ಅವ್ರಿಗೆ ಅನಿಸುತ್ತೆ. ಎಂಪರರ್, ಎಸ್, ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಇಲ್ಲಿ ಎಂಪರರ್ ಅಂತ ಬಂದಿದೆ. ಡೆಫಿನೆಟ್ಲಿ ಇದು ಪೈಲ್ ಸೆಲೆಕ್ಟ್ ಮಾಡ್ಕೊಂಡು ಅವ್ರದ್ದು ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ನ ನೋಡ್ತಿರ್ಬೋದು ನೀವು, ಅಥವಾ ಒಂದು ನಿಮಗೆ ಅನಿಸ್ತಾ ಇರ್ಬೋದು ಎಲ್ಲೋ ಕರೆಕ್ಟ್ ಆಗುತ್ತೆ, ಎಲ್ಲ ಪ್ರಾಬ್ಲಮ್ಸ್ ಏನೂ ಇಲ್ಲ ಅಂತಂದರೆ ಇದು ತುಂಬ ಲಾಂಗ್ ಟರ್ಮಿಗೆ ಹೋಗುತ್ತೆ ರಿಲೇಷನ್ಶಿಪ್ಪು, ಏನು ಪ್ರಾಬ್ಲಮ್ ಇಲ್ಲ ಅಂತ ಆ ಥರ ಅನಿಸ್ಬೋದು. ಅಥವಾ ನಿಮ್ಮ ಪರ್ಸನ್ಗೆ ಅನಿಸ್ತಾ ಇದೆ, ನಿಮ್ಮ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ ನೀವೊಂದು ರಾಜ ಥರ, ನಿಮ್ಮ ಮಾತನ್ನ 1-4 ಜನ ಕೇಳ್ತಾರೆ, ನಿಮ್ಮ ಹತ್ರ ಅವರು ಅಡ್ವೈಸ್ ತೊಗೊಳ್ತಾರೆ, ಮತ್ತು ನಿಮಗೆ ಯಾರೂ ಡಾಮಿನೇಟ್ ಮಾಡೋಕ್ಕಾಗೋದಿಲ್ಲ, ನೀವೇ ಡಾಮಿನೆಂಟ್ ಇರೋದು, ನೀವೇ ಸ್ಟ್ರಾಂಗ್ ಇರೋದು, ನಿಮಗೆ ಯಾರೂ ಡಾಮಿನೇಟ್ ಮಾಡೋಕ್ಕಾಗಲ್ಲ ಅಂತ ನಿಮ್ಮ ಪರ್ಸನ್ಗೆ ಅನಿಸ್ತಾ ಇದೆ. ನಿಮ್ಮ ಪರ್ಸನ್ ಕೂಡ ಅವರ ಲವ್ನ ನಿಮಗೆ ಕೊಡಬೇಕು ಅಂತ ಇದ್ದಾರೆ, ಕಪ್ ಆಫ್ ಲವ್ನ. ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಅಥವಾ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. your person's current feelings for the Pile 2 ಸೆಲೆಕ್ಟ್ ಮಾಡಿದ್ದಾರೆ. ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ, Pile 2 ಸೆಲೆಕ್ಟ್ ಮಾಡಿದ್ದಾರೆ. ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ. ಓಕೆ ಗೈಸ್, ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಮಾತಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನಿಸ್ತಾ ಇದೆ. ನಿಮ್ಮ ಪರ್ಸನ್ಗೆ ನಿಮ್ಮ ಜೊತೆಗೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸ್ತಾ ಇದೆ ಅವರಿಗೆ. ನಿಮಗೆ ಏನೋ ಒಂದು ಇಂಪಾರ್ಟೆಂಟ್ ಅವ್ರು ಮೆಸೇಜ್ ಕೊಡೋಕ್ಕಿರ್ಬೋದು, ಅಥವಾ ಏನೋ ಒಂದು ಇಂಪಾರ್ಟೆಂಟ್ ಅವ್ರಿಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕಿರ್ಬೋದು. ಕನಸು ಬರ್ಬೋದು, ನಿಮಗೆ ಬರ್ತಾ ಇರ್ಬೋದು, ಅಥವಾ ಅವ್ರಿಗೆ ಬರ್ತಾ ಇರ್ಬೋದು. ಓಕೆ, ನಿಮಗೆ ಅವರು ಡ್ರೀಮ್ಸ್ ಆಗಾಗಲೇ ಕಾಣ್ತಾ ಇದ್ದಾರೆ ಅಂತ ಅಂದರೆ ಅವ್ರು ನಿಮಗೇನೋ ಹೇಳಬೇಕು ಅಂತ ಇದ್ದಾರೆ. ಓಕೆ, ಸೊ ನೀವೇನಾದರೂ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದರೆ ಇವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಅವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡೋ ಥರ ಇಲ್ಲಿ ಕಾಣ್ತಾ ಇದೆ. Pile 2 ಸೆಲೆಕ್ಟ್ ಮಾಡಿದ್ದಾರೆ. ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ Pile 2 ಸೆಲೆಕ್ಟ್ ಮಾಡಿದ್ದಾರೆ. ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ಇದು ಮಾಡಿದೆ. ಕಿಂಗ್ ಆಫ್ ಸೋರ್ಡ್ಸ್. ಓಕೆ, ಇದು ಫಸ್ಟ್ ಪೈಲಲ್ಲೂ ಬಂದಿತ್ತು ಕಿಂಗ್ ಆಫ್ ಸೋರ್ಡ್ಸ್. 10 ಆಫ್ ಸೋರ್ಸ್. ಓಕೆ, ಸ್ವಲ್ಪ ಜನ ಯಾರು ಈ ಪೈಲ್ ಸೆಲೆಕ್ಟ್ ಮಾಡಿದ್ದೀರೋ ಅವ್ರದ್ದು ಬ್ರೇಕಪ್ ಆಗಿದೆ. 10 ಆಫ್ ಸೋರ್ಸ್, ಅಥವಾ ಬ್ರೇಕಪ್ ಆಗೋದ್ರಲ್ಲಿದೆ. ಸ್ವಲ್ಪ ಜನ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ ಈ ಪೈಲ್ ಸೆಲೆಕ್ಟ್ ಮಾಡಿದವರು. ಮತ್ತು ಕಿಂಗ್ ಆಫ್ ಸೋರ್ಸ್, ಅವ್ರು ತುಂಬ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ, ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ತಾರೆ. ಮುಂಚೆ ಅವರು ಬೇಗ ಓಪನ್ ಅಪ್ ಆಗ್ತಾಯಿದ್ರು, ಬಟ್ ಈಗ ಅವರಷ್ಟು ಓಪನ್ ಅಪ್ ಆಗ್ತಾ ಇಲ್ಲ. ಏನಾದರೂ ಹೇಳಬೇಕಂದ್ರೆ ಡೈರೆಕ್ಟಾಗಿ ಹೇಳಿಬಿಡ್ತಾರೆ, ಅದು ನಿಮ್ಗೆ ಬೇಜಾರಾಗ್ಬೋದು. ಓಕೆ, ಕಿಂಗ್ ಆಫ್ ವಾಂಡ್ಸ್, ಇವರು ಡಾಮಿನೇಟ್ ಮಾಡಬೇಕು ನಿಮಗೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಮತ್ತು ಯಾರು ಮೇಲಿದ್ದಾರೆ ಈ ರಿಲೇಷನ್ಶಿಪ್ಪಲ್ಲಿ ಅವರು ಡಾಮಿನೇಟಿಂಗ್ ಇದ್ದಾರೆ. ಓಕೆ, ಮೇಲ್ ಯಾರಿದ್ದಾರೆ ಅವರು ಡಾಮಿನೇಟಿಂಗ್ ಇದ್ದಾರೆ, ಮತ್ತು ಅದು ಕರೆಕ್ಟ್ ಕೂಡ ಇದೆ. ಇನ್ನು ಸ್ವಲ್ಪ ಜನದ್ದು ಆಲ್ರೆಡಿ ಬ್ರೇಕಪ್ ಆಗಿದೆ ಈ ಪೈಲ್ ಸೆಲೆಕ್ಟ್ ಮಾಡ್ಕೊಂಡವ್ರದ್ದು. ಇನ್ನು ಸ್ವಲ್ಪ ಜನ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದೀರಾ.
ದ ಪರ್ಸನ್ಸ್ ಕರೆಂಟ್ ಫೀಲಿಂಗ್ಸ್ ಟು ಯು. 5 2 ಸೆಲೆಕ್ಟ್ ಮಾಡಿದ್ದಾರೆ. ಆ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಮೇಲೆ ಇದೆ. 5 2 ಸೆಲೆಕ್ಟ್ ಮಾಡಿದ್ದಾರೆ. ಓಕೆ ಗೈಸ್, ಇಲ್ಲಿ ನೋಡಿ 7 ಆಫ್ ಸೋರ್ಸ್ ಬರ್ತಾ ಇದೆ. ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಮೂವ್ ಆನ್ ಆಗಬೇಕು, ಈ ರಿಲೇಷನ್ಶಿಪ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬೇಕು ಅಂತ ತುಂಬ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಅದಾಗ್ತಾ ಇಲ್ಲ. ವೆಯ್ಟ್ ಮಾಡ್ತಾ ಇದ್ದೀರಾ, ನೀವು ವೆಯ್ಟ್ ಮಾಡ್ತಾ ಇರ್ಬೋದು ಅಥವಾ ಅವ್ರು ವೆಯ್ಟ್ ಮಾಡ್ತಾ ಇರ್ಬೋದು. ಯಾರೋ ಒಬ್ಬರು ನಿಮ್ಮ ಕಪ್ ಆಫ್ ಲವ್ನ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀರಾ ಈ ಪರ್ಸನ್ಗೆ. ಐ ಹೋಪ್ ಇದು ನಿಮ್ಮ ಎನರ್ಜಿ ಇರ್ಬೋದು. ನೀವು ಬೇಗ ಅವ್ರ ಹತ್ರ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಒಂದು ನ್ಯೂ ಬಿಗ್ನಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಪೈಲ್ 2 ಯಾರು ಸೆಲೆಕ್ಟ್ ಮಾಡಿದ್ದೀರಾ ನೀವು? ನಿಮ್ಮ ಪರ್ಸನ್ ಕೂಡ ನಿಮಗೆ ಅಪ್ರೋಚ್ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಪೈಲ್ 2. ಓಕೆ, ಪಾಸ್ಟಲ್ಲಿ ನಿಮ್ದು ಏನಾದರೂ ಜಗಳ ಆಗಿದ್ದರೆ ಅಥವಾ ಪಾಸ್ಟಲ್ಲಿ ನೀವು ಬಿಟ್ಟು ಹೋಗಿದ್ರೆ ಇವ್ರು ಬೇಜಾರಾಗಿದ್ದಾರೆ ಆ ರೀಸನ್ನಿಗೆ. ಸ್ಟಾರ್, ಇನ್ನೂ ಲೇಟ್ ಆಗುತ್ತೆ ನಿಮ್ಮದು ಯೂನಿಯನ್ ಏನಿದೆನೋ. ಯಾವುದಾದ್ರೂ ಬ್ರೇಕಪ್ ಆಗಿದ್ರೆ ಇದು ಡೆಫಿನೆಟ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅವ್ರದ್ದು 30% ಮೆಂಬರ್ಸ್ ಅವ್ರದ್ದು ಬ್ರೇಕಪ್ ಆಗಿದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದೀರಾ. ಅಂಥವರು ನಿಮ್ಮ ಪರ್ಸನ್ ಜೊತೆ ಯೂನಿಯನ್ ಆಗಲಿಕ್ಕೆ ಲೇಟ್ ಆಗುತ್ತೆ. ಇನ್ನು ಬಾಟಮ್ ಆಫ್ ದಿ ಡೆಕ್ ಸ್ಟಾರ್ ಕಾರ್ಡ್ ಬಂದಿದೆ, ಲೇಟ್ ಆಗುತ್ತೆ. ಓಕೆ, ಇನ್ನು ನಿಮ್ಮ ಪರ್ಸನ್ ನಿಮಗೆ ಏನು ಮೆಸೇಜ್ ಕೊಡಬೇಕಂತ ಇದ್ದಾರೆ ಅಂತ ನೋಡೋಣ. 5 2 ಸೆಲೆಕ್ಟ್ ಮಾಡಿದ್ದಾರೆ. ಹಂಟರ್, ನಿಮ್ಮ ಪರ್ಸನ್ ನಿಮ್ಗೆ ಏನು ಮೆಸೇಜ್ ಕೊಡಬೇಕಂತ ಇದ್ದಾರೆ? ಫೈವ್ ಟು ಸೆಲೆಕ್ಟ್ ಮಾಡಿದ್ದಾರೆ. ಹಂಟರ್, ನಿಮ್ಮ ಪರ್ಸನ್ ನಿಮ್ಗೆ ಏನು ಮೆಸೇಜ್ ಕೊಡಬೇಕಂತ ಇದ್ದಾರೆ? 5 2 ಸೆಲೆಕ್ಟ್ ಮಾಡಿದ್ದಾರೆ. ಹಂಟರ್, ನಿಮ್ಮ ಪರ್ಸನ್ ನಿಮ್ಗೆ ಏನು ಮೆಸೇಜ್ ಕೊಡಬೇಕಂತ ಇದ್ದಾರೆ? 5 2 ಸೆಲೆಕ್ಟ್ ಮಾಡಿದ್ದಾರೆ. ಹಂಟರ್, ನಿಮ್ಮ ಪರ್ಸನ್ ನಿಮ್ಗೆ ಏನು ಮೆಸೇಜ್ ಕೊಡಬೇಕಂತ ಇದ್ದಾರೆ? ತುಂಬ ಮೆಸೇಜಸ್ ನನಗೆ ಬರ್ತಾ ಇಲ್ಲ. ವೆನ್ ಐ ಹ್ಯಾಡ್ ಅ ಜೆನ್ಯೂನ್ ಫೀಲಿಂಗ್ಸ್ ಫಾರ್ ಯು, ಯು ಡಿಂಟ್ ಅಕ್ಸೆಪ್ಟ್ ಮೀ, ದೆನ್ ವೈ ಆರ್ ಯು ಚೇಸಿಂಗ್ ಮೀ ನೌ? ಓಕೆ, ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ, ನಾನು ನಿನಗೆ ಎಷ್ಟು ಇಷ್ಟಪಟ್ಟೆ, ಆ ಟೈಮಲ್ಲಿ ನೀನು ನನಗೆ ಅಕ್ಸೆಪ್ಟ್ ಮಾಡಲಿಲ್ಲ, ಈಗ ಯಾಕೆ ನಾನು ಹಿಂದೆ ಬರ್ತಾ ಇದೆಯಾ? ನಾನು ನಿನಗೇನು ನಾನು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅನ್ನೋ, ನೀನ್ಯಾಕೆ ನಾನು ಹಿಂದೆ ಬರ್ತಾ ಇದೆಯಾ? ಈಗ ನಾನು ನಿನಗೆ ಎಷ್ಟು ಇಷ್ಟಪಟ್ಟೆ, ಆವಾಗ ನೀನು ನನಗೆ ಅಕ್ಸೆಪ್ಟ್ ಯಾಕೆ ಮಾಡಲಿಲ್ಲ, ಈಗ ಯಾಕೆ ಬರ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಓಕೆ, ವೈ ಡಿಡ್ ಯು ಕ್ವಾರಲ್ ವಿತ್ ಮೀ ಲಾಸ್ಟ್ ಟೈಮ್? ನೀನು ಲಾಸ್ಟ್ ಟೈಮ್ ನನ್ನ ಜೊತೆಗೆ ಎದಕ್ಕೆ ಜಗಳ ಮಾಡಿದೆ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಫಾರ್ ದಿಸ್ ಕ್ವೆಶನ್ ನಿಮ್ಮ ಪರ್ಸನ್ ಕೇಳ್ತಾ ಇದ್ದಾರೆ. ವಾಟ್ ಎವರ್ ಐ ಸ್ಪೀಕ್ ಹಾನೆಸ್ಟ್ಲಿ, ಐ ಡೋಂಟ್ ಮ್ಯಾನಿಪುಲೇಟ್ ಲೈಕ್ ಯು. ಅವ್ರು ಹೇಳ್ತಾ ಇದ್ದಾರೆ, ನಾನು ಏನೇ ಹೇಳಿದ್ರು ಕರೆಕ್ಟಾಗಿ ಹೇಳ್ತೀನಿ, ಹಾನೆಸ್ಟಾಗಿ ಹೇಳ್ತೀನಿ, ನಾನೇನು ನಿನ್ನ ಥರ ಮ್ಯಾನಿಪುಲೇಟ್ ಮಾಡೋದಿಲ್ಲ, ನಿನ್ನ ಥರ ಇಂಡೈರೆಕ್ಟಾಗಿ ಹೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮ್ಮ ಪರ್ಸನ್ಗೆ ತುಂಬ ಏನೇನೋ ಹೇಳೋಕ್ಕಿದೆ ಗೈಸ್. ನೀವು ಡೆಫಿನೆಟ್ಲಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು. ನೋಡಿ, ಇಲ್ಲಿ ಕಮ್ಯುನಿಕೇಷನ್ ಕಾರ್ಡ್ ಇದೆ, ಇದು 3 ಅಷ್ಟೇ. ಅವ್ರ ಫೀಲಿಂಗ್ಸ್ನ ಅವರು ಹೇಳ್ಕೊಳ್ತಾ ಇದ್ದಾರೆ. ಓಕೆ, ರೈಟ್ ನೌ ಐ ಆಮ್ ಎಂಜಾಯಿಂಗ್ ಮೈ ಲೈಫ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದ್ಯಾನ್ ಬಿಫೋರ್. ಓಕೆ, ಫಸ್ಟ್ ಪೈಲಿಗೂ ಬಂದಿತ್ತು, ಸೇಮ್ ಮೆಸೇಜ್ ಬಂದಿತ್ತು. ನನಗೆ ತುಂಬ ಖುಷಿಯಾಗಿದ್ದೀನಿ, ನನ್ನ ಲೈಫ್ನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಅವರು ಹೇಳಬೇಕು ಅಂತ ಇದ್ದಾರೆ. ಓಕೆ, 5 2 ಯಾರು ಸೆಲೆಕ್ಟ್ ಮಾಡಿದ್ದು? ನಿಮ್ಗಿಂತ ಇವ್ರ ಎನರ್ಜಿ ಚೆನ್ನಾಗಿದೆ ಗೈಸ್. ಓಕೆ, ಪಾಸಿಟಿವ್ ಅಲ್ಲಿದ್ದಾರೆ, ಸ್ವಲ್ಪ ಸಿಟ್ಟಲ್ಲಿದ್ದಾರೆ ನಿಮ್ಮ ಮೇಲೆ. ನಿಮ್ಮ ಪರ್ಸನ್ನು ತುಂಬ ಏನೇನೋ ಹೇಳಬೇಕು ಅಂತ ಅನ್ಕೊತಾ ಇದ್ದಾರೆ, ಬಟ್ ಫನ್ ಲವಿಂಗ್ ಇದ್ದಾರೆ ನಿಮ್ಮ ಪರ್ಸನ್ ಅಂತ ನನಗೆ ಅನಿಸ್ತಾ ಇದೆ. ಐ ವಿಶ್ ಐ ವಾಸ್ ದೇರ್ ವಿತ್ ಯು ನೌ, ಐ ಮಿಸ್ ಯು ಸೋ ಮಚ್. ಅವ್ರಿಗೆ ಅನಿಸ್ತಾ ಇದೆ, ನಾನು ನಿಮ್ಮ ಜೊತೆಗೆ ಇರಬೇಕಿತ್ತು, ಈಗ ನಾನು ನಿಮಗೆ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಹೀಲಿಂಗ್, ಪ್ಲೀಸ್ ವೇಟ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಾನು ಹೀಲ್ ಆಗ್ತಾ ಇದ್ದೀನಿ, ಸ್ವಲ್ಪ ವೇಟ್ ಮಾಡಿ, ನೀವು ಅರ್ಥ ಮಾಡ್ಕೊತೀರಾ ಅಂತ ನಾನು ಅಂದ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಟೈಮ್ ಕೊಟ್ಟು ನೋಡಿ ಇವ್ರಿಗೆ. ನೀವು ಹೀಲ್ ಆಗಬೇಕು, ಅವರು ಹೀಲ್ ಆಗಬೇಕು, ಇಬ್ಬರು ಹೀಲಿಂಗ್ ಅವಶ್ಯಕತೆ ಇದೆ. ಬಟ್ ಇಬ್ಬರು ಪಾಸಿಟಿವ್ ಕೂಡ ಇದ್ದೀರಾ, ಸೊ ದ್ಯಾಟ್ ಈಸ್ ಗುಡ್. ನಿಮ್ಮ ಪರ್ಸನ್ ನಿಮ್ಗೆ ಏನು ಮೆಸೇಜಸ್ ಕೊಡಬೇಕು ಅಂತ ಇದ್ದಾರೆ? ನಿಮ್ಮ ಪರ್ಸನ್ ನಿಮ್ಗೆ ಏನು ಮೆಸೇಜಸ್ ಕೊಡಬೇಕಂತ ಇದ್ದಾರೆ? We are just friends. I have good opinion about you, but I don't have feelings for you. ನಾವು ಫ್ರೆಂಡ್ಸ್ ಅಷ್ಟೇ. ನಾನು ಒಂದು ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದೀನಿ ನಿನ್ನ ಮೇಲೆ,
ಬಟ್ ನಿನ್ನ ಮೇಲೆ ನನಗೇನು ಫೀಲಿಂಗ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಐ ಲೈಕ್ ಟು ಲಿವ್ ವಿತ್ ಯು ಬಟ್ ಡು ನಾಟ್ ಲೈಕ್ ಯುವರ್ ಫ್ಯಾಮಿಲಿ. ನನಗೆ ನೀನಂದರೆ ಇಷ್ಟ, ನಿನ್ನ ಜೊತೆಗೆ ಇರ್ಲಿಕ್ಕೆ ಇಷ್ಟ, ಬಟ್ ನಿನ್ನ ಫ್ಯಾಮಿಲಿ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಯಾನ್ ಯು ಪ್ಲೀಸ್ ಅನ್ಬ್ಲಾಕ್ ಮೀ, ಐ ವಾಂಟ್ ಟು ಟಾಕ್ ಟು ಯು, ಕಾಲ್ ಮೀ ಆರ್ ಮೆಸೇಜ್ ಮೀ ಅಂತ ಹೇಳ್ತಾ ಇದ್ದಾರೆ. ನಾನು ನಿಮಗೆ ಮಾತಾಡಬೇಕು, ಅನ್ಬ್ಲಾಕ್ ಮಾಡು, ನನ್ನನ್ನು ಕಾಲ್ ಮಾಡು, ಮೆಸೇಜ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಮ್ಯುನಿಕೇಷನ್ ಇನ್ ಕಾರ್ಡ್ ಬಂದಿದೆ. ನಾನು ಫಸ್ಟೇ ಹೇಳಿದೆ ಇವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ. ಲೆಟ್ಸ್ ಗೋ ಟು ಟೆಂಪಲ್ ಟುಗೆದರ್ ಆ್ಯಂಡ್ ಪ್ರೇ ಫಾರ್ ಅವರ್ ರಿಲೇಷನ್ಶಿಪ್. ಟ್ವಿನ್ ಫ್ಲೇಮ್ಸ್ ಹೇಳ್ತಾ ಇದ್ದಾರೆ. ನಾವಿಬ್ಬರು ಟ್ವಿನ್ ಫ್ಲೇಮ್ಸು. ನೀವು ಡೆಫಿನೆಟ್ಲಿ ಟ್ವಿನ್ ಫ್ಲೇಮ್ಸ್ ಇದ್ದೀರಾ ಗೈಸ್. 5 ಸೆಲೆಕ್ಟ್ ಮಾಡ್ಕೊಂಡವರು ಮಿನಿಮಮ್ 1% ಆದರೂ ಇದ್ದೇ ಇದ್ದೀರಾ. ನಾವಿಬ್ಬರು ಒಟ್ಟಿಗೆ ಟೆಂಪಲ್ಲಿಗೆ ಹೋಗಿ ಪ್ರೇ ಮಾಡಬೇಕು ರಿಲೇಷನ್ಶಿಪ್ಪಿಗೆ. ನೀವು ಮನೇಲಿ ಅವ್ರ ಮನೇಲಿ ಅಲ್ಲ, ಒಟ್ಟಿಗೆ ನಾವಿಬ್ಬರು ಟೆಂಪಲ್ಲಿಗೆ ಹೋಗಿ ಪ್ರೇ ಮಾಡಬೇಕು. ನಾವಿಬ್ಬರು ಟ್ವಿನ್ ಫ್ಲೇಮ್ಸ್ ಇದ್ದೀವಿ ಅಂತ ಹೇಳ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಯು ಆರ್ ಮೈ ಟ್ರೂ ಸೋಲ್ಮೇಟ್, ಐ ಟ್ರೂಲಿ ಲೈಕ್ ಆ್ಯಂಡ್ ಲವ್ ಯು, ಈವನ್ ಐ ವಾಂಟ್ ಟು ಮ್ಯಾರಿ ಯು. ಓಕೆ, ನಾನು ನಿಮಗೆ ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ, ನನ್ನ ಸೋಲ್ಮೇಟ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಟ್ರೈ ಟು ಅಸೆಪ್ಟ್ ಮಾಡಿದ್ದಾರೆ ನನ್ನ ಪರ್ಸನ್. ಕರೆಕ್ಟ್ ಮೆಸೇಜಸ್ ನಿಮಗೋಸ್ಕರ ಏನಿದೆ? ಟ್ರೈ ಟು ಅಸೆಪ್ಟ್ ಮಾಡಿದ್ದಾರೆ ನನ್ನ ಪರ್ಸನ್. ಕರೆಕ್ಟ್ ಮೆಸೇಜಸ್ ನಿಮಗೋಸ್ಕರ. ಪ್ಲೀಸ್ ಡೋಂಟ್ ಲೀವ್ ಮೀ, ನನ್ನನ್ನು ಬಿಡಬೇಡ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್ನು. ಆಮೇಲೆ ಲೋ ಎನರ್ಜಿ, ನಾನು ಲೋ ಎನರ್ಜಿಯಲ್ಲಿದ್ದೀನಿ, ನಾನು ಹೀಲ್ ಆಗ್ತಾ ಇದ್ದೀನಿ, ನಾನು ಲೋ ಎನರ್ಜಿಯಲ್ಲಿದ್ದೀನಿ ಅಂತ ಹೇಳ್ತಿದ್ದಾರೆ. ಐ ಫೀಲ್ ಲೈಕ್ ಮೈ ಲೈಫ್ ಸ್ಟಾರ್ಟೆಡ್ ಆನ್ ದ ಡೇ ಐ ಮೆಟ್ ಯು, ಯು ಆರ್ ಮೈ ಡ್ರೀಮ್. ಅವ್ರಿಗನ್ಸುತ್ತೆ ಅವರ ಲೈಫು ನಿನಗೆ ಮೀಟ್ ಆಗಿದ್ದೀನದು ಇದು ಸ್ಟಾರ್ಟ್ ಆಗಿದೆ ಅಂತ ಅವ್ರಿಗೆ ಅನಿಸುತ್ತಂತೆ. ಐ ಆಮ್ ದೇರ್ ವಿತ್ ಯು ವಿಷ್ಣು. ವಿಷ್ಣುವಿನ ಮೆಸೇಜ್ ಬಂದಿದೆ. ನಾನು ನಿಮ್ಮ ಜೊತೆಗೆ ಯಾವಾಗಲೂ ಇದ್ದೀನಿ, ನಿಮ್ಮ ಜೊತೆಗೆ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯು ಹ್ಯಾವ್ ಅ ಗುಡ್ ಡ್ರೆಸ್ಸಿಂಗ್ ಸೆನ್ಸ್ ಆ್ಯಂಡ್ ಅಟ್ರಾಕ್ಟಿವ್. ನೀವು ತುಂಬ ಅಟ್ರಾಕ್ಟಿವ್ ಆಗಿದ್ದೀರಾ, ನೀವು ನಮಗೆ ಅಟ್ರಾಕ್ಟ್ ಮಾಡ್ತೀರಾ, ನೀವು ಚೆನ್ನಾಗಿ ಕಾಣ್ತೀರಾ, ನೀವು ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿದೆ, ನೀವು ಚೆನ್ನಾಗಿ ಡ್ರೆಸ್ ಮಾಡ್ಕೊತೀರಾ ಅಂತ ಹೇಳ್ತಾ ಇದ್ದಾರೆ. ಮೆಸೇಜ್ ಮೀ, ಕಾಲ್ ಮೀ, ಪ್ಲೀಸ್ ಕಮ್ಯುನಿಕೇಟ್ ವಿತ್ ಮೀ. ಇವ್ರಿಗೆ ಮಾತಾಡಿಸಿ, ನೀವು ಡೆಫಿನೆಟ್ಲಿ ಮಾತಾಡ್ತಾರೆ ಇವ್ರು. ನೀವು ಯಾಕೆ ಮಾತಾಡ್ತಾ ಇಲ್ಲ ಇವ್ರ ಜೊತೆಗೆ ಗೊತ್ತಾಗ್ತಾ ಇಲ್ಲ ನನಗೆ. ನೋಡಿ ಇಲ್ಲಿ ಕಾಂಟ್ಯಾಕ್ಟ್ ಮೀ, ಅನ್ಬ್ಲಾಕ್ ಮೀ, ಮೆಸೇಜ್ ಮೀ, ಇದು ಎಲ್ಲ ಕೂಡ ಸೇಮ್ ಮೆಸೇಜ್ ಇರೋದು. ಇದನ್ನು ಕಮ್ಯುನಿಕೇಷನ್ ಇನ್ ಕಡ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನೀವು ಯಾಕೆ ಇವರಿಗೆ ಬ್ಲಾಕ್ ಮಾಡಿದ್ದೀರಾ? ಸ್ವಲ್ಪ ಜನ ಇದ್ದೀರಾ, ನೀವೇ ಬ್ಲಾಕ್ ಮಾಡಿದ್ದೀರಾ. ಇನ್ನು ಸ್ವಲ್ಪ ಜನ ಇದ್ದಾರೆ, ಅವ್ರು ಬ್ಲಾಕ್ ಮಾಡಿದ್ದಾರೆ. ಬಟ್ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಆದ್ರೂ ಇವ್ರು ಮಾತಾಡ್ತಾರೆ ನಿಮ್ಮ ಜೊತೆಗೆ. ಲೀವ್ ಮೀ ಅಲೋನ್, ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ಯು. ಓಕೆ, ನಾನು ಬಿಟ್ಬಿಡು, ನಂಗೆ ಟೈಮ್ ಇಲ್ಲ ನಿಮಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವ್ರಿಗೆ ಡೀಪ್ ಫೀಲಿಂಗ್ಸ್, ನಾನು ನಿಮ್ಮ ಜೊತೆಗೆ ಮದುವೆ ಮಾಡ್ಕೋಬೇಕು, ನಿಮ್ಮ ಜೊತೆಗೆ ಫ್ಯಾಮಿಲಿ ಮಾಡ್ಕೋಬೇಕು ಅಂತ ಇವ್ರಿಗೆ ಅನಿಸ್ತಾ ಇದೆ. ಓಕೆ ಗಾಯ್ಸ್, ಇದು ನಿಮ್ಮ ರೀಡಿಂಗ್ ಆಗಿತ್ತು. 5 to Hunter. ಕಂಗ್ರ್ಯಾಚುಲೇಷನ್ಸ್, ವೆರಿ ಬ್ಯೂಟಿಫುಲ್ ರೀಡಿಂಗ್. ನಂಗೆ ತುಂಬ ಇಷ್ಟ ಆಯಿತು. ಐ ಹೋಪ್ ನಿಮಗಿದು ರೆಸೊನೇಟ್ ಆಗಿರ್ಬೋದು. ನಿಮಗಿದು ರೆಸೊನೇಟ್ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. I will meet you in my next video or next reading. Okay, until then take care, bye. And ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಎಲ್ಲರಿಗೂ ರೆಸೊನೇಟ್ ಆಗೋದಿಲ್ಲ. ನಿಮಗೆ ಪರ್ಸನಲ್ ರೀಡಿಂಗ್ ಬೇಕಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಥ್ರೂ ವಾಟ್ಸ್ಆ್ಯಪ್, ಕಾಲ್ ಮೀ ಆರ್ ಇಮೇಲ್ ಮೀ. ಓಕೆ, ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಬಾಯ್.